ಒಂದು 12 ವರ್ಷ ಬಾಲ್ಕಿ ಗುಲ್ಬರ್ಗಾ ಒಳಗೆ ಸಾಹೇಬ್ರೆ ಏನ ನಿನ್ನೆ ಅಲ್ಲಿ ಪ್ರತಿಭಟನೆ ಮಾಡಿದ್ರಿ 5000 ಜನ ಸೇರಿ. ಒಂದು ಶಿಕ್ಷಕರುಗಳ ನಾವು ಅಪ್ಪ ಅಮ್ಮ ಏನಾಯ್ತಪ್ಪ ಅಂದ್ರೆ ಮಕ್ಕಳಿಗೆ ನಮ್ಮ ಸಣ್ಣ ಹುಡುಗರಿಗೆ ನಾವು ಸಾಲಿಗೆ ಕಳಿಸ್ತಾ ಇರ್ತೀವಿ. ಆ 12 ವರ್ಷ ಬಾಲ್ಕಿಗೆ ರೇಪ್ ಮಾಡ್ಕೇಸಿ ಅವ ಆ ಬಾಲ್ಕಿದ ಅವಸ್ಥಾ ನೋಡ್ಲಾಕ ಆಗ್ತಾ ಇಲ್ರಿ. ಅದ್ರ ಸಂಬಂಧ ನಾವು ನಿನ್ನೆ 5000 ಜನ ಹೋಗಿ ಗುಲ್ಬರ್ಗಾ ಒಳಗೆ ಪ್ರತಿಭಟನೆ ಮಾಡಿವಿ. ಅಲ್ಲಿ DC ಅವ್ರಿಗೆ ಕೊಟ್ಟಿವಿ, CM ಅವ್ರಿಗೆ ಕಳಿಸಿದ್ವಿ. ಪ್ರತಿಯೊಂದು ಜಿಲ್ಲೆದಿಂದ ನಾವು ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎದ್ದಕ್ಕಾಗಿ ಹೋರಾಟ. ಇವತ್ತು ನಾವು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ಎಲ್ಲರೂ ನಮ್ಮ ಸದಸ್ಯ, ತಾಲೂಕಾಧ್ಯಕ್ಷ, ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಮೊನ್ನೆ DC ಸಾಹೇಬ್ರಿಗೆ ಆಗ್ರಹ ಮಾಡಕ್ಕೆ ಒಂದು ಮೆಂಬರನ್ನು ಕೊಟ್ಟಿದ್ವಿ. ಎಲ್ಲ ರೀತಿ ಹಲವಾರು ಪ್ರಾಬ್ಲಮ್ ಐತಿ. ಒಂದು 50,000 ಪ್ರಾಬ್ಲಮ್ ಐತಿ. ರೈತರ ಬಗ್ಗೆ ಐತಿ, ಕೂಲಿ ಕಾರ್ಮಿಕರ ಬಗ್ಗೆ ಐತಿ, ಹಲವಾರು ಬಗ್ಗೆ, ಆಟೋದವ್ರ ಬಗ್ಗೆ ಐತಿ. ಎಲ್ಲ ಸೇರಿ ನಾವು ಅದು ಅಧಿವೇಶನಕ್ಕೆ ಕಳಿಸ್ರಿ ಅಂತ ಕೇಸಿ 200 ಲೀಟರ್ ಕಳಿಸಿದ್ದೀವಿ. ಮತ್ತು ಅಧಿವೇಶನ ಒಳಗೆ ಭೀ ಕೊಡ್ತೀವಿ ಸರ್ಕಾರಕ್ಕೆ. ನಾವು 15ನೇ ತಾರೀಕು ನಾವು ಚಿನ್ನಪ್ಪ ಪೂಜಾರಿ ಮತ್ತು ಬಾಬಾಗೌಡ್ರ ಮಗ ದರ್ಶನ್ ಪುಟ್ಟಣ್ಣ ನಾವು ಎಲ್ಲ ರಾಜ್ಯಾಧ್ಯಕ್ಷಗಳು ಸೇರಿ ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ ಅಲ್ಲಿ ಬೆಳಗಾವಿ ಒಳಗೆ. ನಾವು 15 ತಾರೀಕು ಇಲ್ಲಿ ರಾತ್ರಿ ಹೋಗ್ತೀವಿ. ಎಲ್ಲ ರೈತರುಗಳ 1 ಲಕ್ಷ ಜನ ಕೂಡ್ತಾ ಇದೀವಿ. ಏನೂ ವಿಷಯಗಳು ಇದ್ರೆ ಅವ್ರವ್ರ ಮನವಿ ತೊಗೊಂಡು ಕೇಸಿ ನಾವು ಅಲ್ಲಿ ಸರ್ಕಾರ ಅಲ್ಲೇ ನಮ್ಮ CM ಅವರು ಏನಂದಾರ ಮತ್ತು ನಾವು ಎಲ್ಲ ಮಂತ್ರಿಗಳು ತೊಗೊಂಡು ಅಲ್ಲೇ ಬರ್ತೀವಿ. ಅಲ್ಲೇ ಬರೋ ತನಕ ನಾವು ಹೇಳಂಗಿಲ್ಲ ಕೇಸಿ ನಾವೊಂದು ಇದು ಅವ್ರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. DC ಸಾಹೇಬ್ರಿಗೆ ಇವೆಲ್ಲ ನಮಗೆ ಸಮಸ್ಯೆಗಳು ಐತಿ. ಕರ್ನಾಟಕದ ಏನೈತಿ, ಒಂದೇ ಬಿಜಾಪುರ ಜಿಲ್ಲಾದಿಲ್ಲ, ಇಡೀ ಕರ್ನಾಟಕಗಳು ಹಲವಾರು ಸಮಸ್ಯೆ ಐತಿ. ಇವತ್ತು ನೋಡಿದ್ರೆ ಎಷ್ಟು ಟ್ಯಾಕ್ಸ್ ಐತಿ. ಏನು ಒಂದು ಶೇಂಗಾ ಬೀಜ ಆದ್ರೆ ನಾವು ಇದು ಮಾಡಿದ್ರೆ ಒಂದು ಮಿನಿಮಮ್ ಒಂದು 4 kg ಬೇಕು. ಒಂದು kg ಎಣ್ಣೆ ಬರ್ಲಾಕ, ಪಾಮ್ ಎಣ್ಣೆ ಬರ್ಲಾಕ. ಯಾಕೆ ಶೇಂಗಾ ಎಣ್ಣೆ ಹತ್ಕೇಸಿ ಒಂದು ಪಾಕೆಟ್ ಹೊಡೆದು ಹಿಂಗೆ ಕಳಿಸ್ಬಿಡ್ತಾ ಇದ್ದಾವೆ. ಅದರದಿಂದ ಮನುಷ್ಯಕ್ಕೆ ಹಾಲ್ಟ್ ಆಗ್ತಾ ಇದ್ದಾವೆ. ಸಣ್ಣ ಮಕ್ಕಳ ಇದಕ್ಕಿಂತ ಮೊದಲೇ ಅವ್ರಿಗೆ ಬ್ಲಡಿಂಗ್ ಚಾಲು ಆಗಿಬಿಡ್ತಾವೆ. ಅದು ಕ್ಯಾನ್ಸರ್ ಆಗ್ತಾ ಇದ್ದಾವೆ. ಎಲ್ಲ ರೀತಿ ಒಳಗೆ ಏನು ಇದ್ರೆ ಈ ಡಾಕ್ಟರ್ಗಳ ಭರ್ತಿಗಳು ನಡೀತಾ ಇದ್ದಾವೆ. ಏನು ಪೂರ್ಣ ಕಲಬರಿಕೆ ಐತಿ. ಎಲ್ಲ ಎಣ್ಣೆಗಳಾಗಲಿ, ತಿನ್ನು ಫುಡ್ ಆಗಲಿ, ಈ ಫುಡ್ ಆಫೀಸರ್ಗಳೆಲ್ಲ ಮಕ್ಕೊಂಡಿದ್ದಾರೆ. ಏನು ವ್ಯವಸ್ಥಾನೇ ಹಿಂಗಾಗ್ಯಾವ ಕರ್ನಾಟಕ ಒಳಗೆ, ಇಡೀ ಇಂಡಿಯಾ ಒಳಗೆ. ಈ ವ್ಯವಸ್ಥೆ ಏನಾಗ್ಯಾವ ಅಂದ್ರೆ ಇಲೆಕ್ಷನಿಗೆ ಫಂಡ್ ಬಂದಂಗೆ ಅಷ್ಟೇ ಹಂಚ್ತಾರೆ. ಅವ್ರ ಕಂಪನಿದವರು 1000 ಕೋಟಿಗಟ್ಟಲೆ ಸುಟ್ಕೇಸ್ ಕೊಡ್ತಾರೆ. ಅವ್ರು ಕಾಂಪ್ರಮೈಸ್ ಆಗ್ತಾರೆ. ಏನು ಬೇಕದು ಫೈಲ್ ಮೇಲೆ ಸಹಿ ಮಾಡೋದು, ಅವ್ರಿಗೆ ಇದು ಮಾಡಿಬಿಡೋದು. ಎಲ್ಲ 1000 ಕೋಟಿ ಪಿಂಕ್ಲರ್ಗಳು, ಪೈಪ್ಗಳಾಗಲಿ, ರೈತರ ಸಾಲ ಮನ್ನಾ ಆಗಲಿ ಏನೂ ಮಾಡಂಗಿಲ್ಲ. ದೊಡ್ಡ ಕಂಪನಿದವ್ರುಗಳು ತಕ್ಷಣ ಸಹಿ ಆಗಿಬಿಡ್ತಾವೆ. ಒಬ್ಬ ರೈತರಿಗೆ 1 ಎಕರೆ ನಮ್ಮ ಜಮೀನು ಹೋಗಿ ಐತಿ, ಇದು ಮೋಜಣಿ ಮಾಡ್ಕೊಡ್ರಿ ಅಂದ್ರೆ ಯಾರು ಮೋಜಣಿ ಮಾಡ್ಕೊಡಂಗಿಲ್ಲ. ಇದು ಡೂಪ್ಲಿಕೇಟ್ ಬೀಜ ಬಂದವ್ರಿ, ಸ್ವಲ್ಪ ಸಾಹೇಬ್ರು ಇದು ಮಾಡ್ರಿ ಅದ್ ಕೇಸಿ ಅವ್ರಿಗೆ ಕೇಸ್ ಕೊಡ್ರಿ, ಬೇಕಾದಂಗೆ ಏನು ಬೇಕು ಅದು ಮಾಡ್ರಿ. ನೀವು ಅದಕ್ಕೆ ಏನೂ ಕಾರ್ವಾಯಿ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಅಧಿಕಾರಿಗಳದ ರಾಜಕೀಯದವರು ಕೈ ಕಟ್ಬಿಟ್ಟಾರ. ಏನ್ರಿ ಯಾಕೇಸಿ ನಾವು ಇಲ್ಲಿಂದ ಬೇರೆ ಊರಿಗೆ ಅವ್ರಿಗೆ ಪಾಪ ಏನ್ರಿ ಒಳ್ಳೆ ಅಧಿಕಾರಿ ಏನು ಮಾಡ್ತಾನೆ, ನಾವು ಏನ್ರ ತನಿಖೆ ಮಾಡ್ಬೇಕಂತ ಏನ್ರ ಮೂಮೆಂಟ್ ಒಳಗೆ ತರ್ತಾನೆ. ತಂದ ತಕ್ಷಣ ಮ್ಯಾಲಿನ ಫೋನ್ ಬಂದ್ಬಿಡ್ತಾವೆ. MLA, MP, ಮಂತ್ರಿ, ಸರ್ಕಾರ, CM ಅಲ್ಲಿಂದ ಬರ್ತಾವೆ. ಇದಕ್ಕೆ ನಾವು ಇದಕ್ಕೆ ಬಿಟ್ಟಿಲ್ಲ. ರಾಜ್ಯಪಾಲಕ್ಕೆ ಲೆಟರ್ ಹಾಕಿದ್ದೀವಿ, ರಾಷ್ಟ್ರಪತಿಗೆ ಲೆಟರ್ ಹಾಕಿದ್ದೀವಿ, ನಾವು ಲೋಕಾಯುಕ್ತರಿಗೆ ಹಾಕಿದ್ದೀವಿ, ಎಲ್ಲ ರೀತಿ ಮಾಡಿದ್ದೀವಿ. ಅದಕ್ಕೆ ನಮ್ಗೆ ಏನು ಉತ್ತರ ಬರ್ತಾವೆ ನೋಡ್ತೀವಿ. ನಮ್ಮ ದರ್ಶನ್ ಪುಟ್ಟಣ್ಣ ಅವರು, ನಮ್ಮ ಬಾಬಾಗೌಡ್ರ ಮಗ ಎಲ್ಲರೂ ಸೇರಿ ಅವ್ರು ಏನು ತೀರ್ಮಾನ ತಗೋತಾರೆ ನಾವೆಲ್ಲರೂ ಸೇರಿ ರೈತರ ಬಗ್ಗೆ ತೀರ್ಮಾನ ತಗೋತೀವಿ. ಅದಕ್ಕೆ ಮೊನ್ನೆ ಗಂಗಾವತಿ ಒಳಗೆ ಮೀಟಿಂಗ್ ಮಾಡಿದ್ದೈತಿ. ಮತ್ತು ಗುಲ್ಬರ್ಗಾ ಒಳಗೆ ಒಂದು ಹುಡುಗಿಂದ ಒಂದು 4-5 ದಿವಸ ಹಿಂದೆ ಒಂದು ರೇಪ್ ಆಗಿರ್ತಾವೆ. ಒಂದು ಸಾಲಿ ಮಕ್ಕಳ ಸಣ್ಣ ಒಂದು ಗುರುಗಳ ಇದ್ರಾಗ ಜಾತಿ ಆಗಿರೋದು. ಏನು ಅವ ಯಾವ ಜಾತಿದವ ಇದ್ರೆ ರಾಕ್ಷಸಿದ್ದಂಗ ಜಾತಿ ಏನು ಮಾಡಂತಾರೇನು ಅವನಿಗೆ? ಯಾವ ಜಾತಿದವ? ಎಲ್ಲ ಜಾತಿದವ್ರು ಒಂದೇ. ಇವ ಮುಸ್ಲಿಂ, ನಾ ಹಿಂದೂ, ನಾ ಲಮಾಣಿಗಾರ, ಇವ ಕುರುಬೂರ, ಅವ ಇಲ್ಲಿ 1000 ಜಾತಿಗಳು ನಾವು ಬಂದು ಹೋರಾಟ ಮಾಡ್ತಾ ಇದ್ವಿ. ಇದ್ರಾಗ ರಾಜಕೀಯ ಆಗಬಾರ್ದು, ಜಾತಿ ಆಗಬಾರ್ದು. ಒಂದು ಮಗುಗೆ ಅನ್ಯಾಯ ಆಗ್ಯಾವ ಕೇಸಿ ನಾಳೆಗೆ ನಮ್ಮ ಮಕ್ಕಳಿಗೆ ಭೀ ಅನ್ಯಾಯ ಆಗ್ತಾವ ಕೇಸಿ ನಾವು ನಿನ್ನೆ ಗುಲ್ಬರ್ಗಾ ಒಳಗೆ 5000 ಜನ ಕೊಡಿಸಿದ್ವಿ. ಮತ್ತು ನಾವು ಎಲ್ಲ ಮತ್ತು ಬಂದೆ ಕೆಲವೊಂದು ನಮ್ಮ ಲೀಡರ್ ಬಂದೆ, ಒಂದು 2-3 ಲೀಡರ್ ಅಷ್ಟೇ ನಮ್ಮ ಸಮಾಜದ 2-3 ಲೀಡರ್ ಬಂದೆ. ಸ್ವಲ್ಪ ಹೋರಾಟ ಒಳಗೆ ಫೋಟೋ ತೊಗೊಂಡು ಇದು ಮಾಡ್ಕೊಂಡು ಹೋಗ್ಬಿಟ್ಟು ಅದು ಸೂಕ್ತ ಕಾರ್ಯವಾಹಿ ಮಾಡಿಸೋ ತನಕ ಅದಕ್ಕೆ ಬೆನ್ನು ಹತ್ಕೇಸಿ ಮಾಡಿದೆ. ನಮ್ಮ ಸಮಾಜ ಜಾಗೃತ ಆದ್ರೆ ಎಲ್ಲ ಸಮಾಜದವರು ಸೇರಿ ಅದಕ್ಕೆ ಆ ಹುಡುಗಿ ನ್ಯಾಯ ಒದಗಿಸ್ಕೊಡ್ಬೇಕಂತ ಇದು. ಒಬ್ಬ ಬೇರೆ ಜಾತಿದವ ಮಾಡ್ಯಾನ ಕೇಸಿ ಅವನಿಗೆ ಜಾತಿಗೆ ಹೊಲಿಸ್ಬೇಡ್ದು. ಇದು ಅನ್ಯಾಯ ಯಾರು ಮಾಡ್ಯಾರ, ಉಪ್ಪು ಯಾರು ತಿಂದಾರ ಅವ್ನು ನೀರು ಕುಡಿಲೇಬೇಕು, ಅವ್ನು ಗಲ್ ಶಿಕ್ಷೆ ಆಗಲೇಬೇಕು ಅಂತ ಕೇಸಿ ನಾವು ಎಲ್ಲ ಜಾತಿದವ್ರು ಸೇರಿ ಹಲವಾರು ಜಾತಿದವ್ರು ಸೇರಿದ್ದೀವಿ. ಎಲ್ಲರೂ ಸೇರಿ ನಾವು ಇವತ್ತು DC ಅವ್ರಿಗೆ ಮನವಿ ಕೊಟ್ಟಿವಿ, ಆ DC ಅವ್ರಿಗೆ ಮನವಿ ಕೊಟ್ಟಿವಿ, ರಾಜ್ಯಪಾಲಕ್ಕೆ ಹಾಕಿದ್ದೀವಿ, ಎಲ್ಲರಿಗೆ ಹಾಕಿದ್ವಿ. ಇದ್ರ ಮೇಲೆ ಎಲ್ಲರೇ ಕಾರ್ಯವಾಹಿ ಆಗ್ಲಿಕ್ಕಂದ್ರೆ ನಾವು ಡೆಲ್ಲಿ ಒಳಗೆ ಏನು ಇದು ದೊಡ್ಡ ಉಗ್ರಾಗಿ ಹೋರಾಟ ಮಾಡ್ಬೇಕು. ಮತ್ತು ನಮ್ಮ ಹೋಮ್ ಮಿನಿಸ್ಟ್ರಿಗಾಗಲಿ, ನಮ್ಮ ಕರ್ನಾಟಕ ಹೋಮ್ ಮಿನಿಸ್ಟರ್ ಆಗಲಿ, ನಮ್ಮ ಪ್ರಧಾನಮಂತ್ರಿ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆಗಲಿ, ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಅವರಿಗೆಲ್ಲರಿಗೆ ನಾವು ಮನವಿ ಹಾಕಿದ್ದೀವಿ. ಇದ್ರ ಮೇಲೆ ಏನ್ರಿ 40 ದಿವಸ ಒಳಗೆ ನಮ್ಗೆ ಗುಲ್ಬರ್ಗಾ DC 40 ದಿವಸ ಒಳಗೆ ನಿಮ್ಗೆ ಇದ್ರ ರಿಪ್ಲೈ ಕೊಡ್ತೀವಿ.
ಕೊಟ್ಟಗೇಸಿ ಅವ್ರಿಗೆ ಅರೆಸ್ಟ್ ಈಗ ಅರೆಸ್ಟ್ ಆಲ್ರೆಡಿ ಮಾಡ್ಯಾರ ಅವ್ರಿಗೆ ಗಲ್ ಶಿಕ್ಷೆ ಏರಿಸುತ್ತಾನ ನಾವು ಬಿಡಬೇಡ್ರಿ ಅಂತ ಹೇಳಿದ್ವಿ. ಅವ್ನಿಗೆ ಆಗ್ಲಿಕ್ಕೆ ಅಂದ್ರೆ ಸಮಾಜ ಮುಂದೆ ಅವ್ನಿಗೆ ವಾಪಸ್ ಬಿಡ್ರಿ, ಜಾತಿ ಮುಂದೆ ವಾಪಸ್ ಬೇಡ್ರಿ, ಅವ್ನಿಗೆ ಈ ಸಮಾಜ ಮುಂದೆ ಅವ್ನಿಗೆ ವಾಪಸ್ ಬಿಡ್ರಿ, ಅವ್ನಿಗೆ ನಾವೇ ನೋಡ್ಬೇಕು. ಈ ರೀತಿ ಒಳಗೆ ನಾವು ಮಾತಾಡಿದ್ದೈತಿ. ಇವತ್ತೇನು ಮಾಡ್ತಾ ಇದ್ರಿ ಇಲ್ಲಿ? ಇವತ್ತು ನಾವು ಹಲವಾರು ಇದರದಿಂದ ನಾವು ರೈತರ ಸಾಲ ಮನ್ನಾ ಆಗಲಿ ಹಲವಾರು ಪ್ರಾಬ್ಲಮ್ ಒಳಗೆ ನಾವು ಮನೆ ಕೊಡ್ಲಾಕ ಬಂದಿದ್ವಿ. ಒಂದು ಹುಡುಗಿಗೆ ಅನ್ಯಾಯ ಆಗ್ಯಾವ. ಹುಡುಗಿ ಅಂದ್ರೆ ಸಮಾಜದ ಹುಡುಗಿ, ಬಂಜಾರ ಸಮಾಜದ ಹುಡುಗಿ ಇದ್ರೆ ಏನಿಲ್ಲ, ಎಲ್ಲರದು ನಮ್ಮ ಎಲ್ಲರಿಗೆ ಕಳೆದ್ರೆ ಒಂದೇ ರಕ್ತ. ಅದರ ಸಂಬಂಧ ನಾವೆಲ್ಲರೂ ಹೋರಾಟ ಮಾಡಿಸಿ ಎಲ್ಲ ಸಮಾಜದವರು ಬಂದ್ಕೇಸಿ ನಾವು ಹುಡುಗಿಗೆ ನ್ಯಾಯ ಸಿಗ್ಬೇಕು, ಅವ್ರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ಅವ ಯಾರು ಮಾಡ್ಯಾರ ಅವ್ನಿಗೆ ಗಲ್ ಶಿಕ್ಷೆ ಮಾಡ್ಬೇಕು. ಅದರೊಳಗೆ ಎಷ್ಟು ಜನ ಶಾಮೀಲ್ ಇದ್ದಾರೆ ಅವು ಏನು ಮಾಡ್ತಾ ಇದ್ದಾರೆ, ಕೇಸ್ ಮುಚ್ಚು ಹಾಕು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಅಷ್ಟು ಸುಲಭ ಬಿಡಂಗಿಲ್ಲ. ನಮ್ಮ ಸಂಘಟನೆ ಎಲ್ಲ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಯಾರಿಗೆ ಮೇಲೆ ಅನ್ಯಾಯ ಆದರೆ ನಾವು ಅವನಿಗೆ ಅಷ್ಟು ಸುಲಭ ಬಿಡಂಗಿಲ್ಲ. ನಾವೆಲ್ಲ ಸಂಘಟನೆದವ್ರಿಗೆ ಬಂದು ನಮ್ಮ ತಾಲೂಕು ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷಗಳು ಎಲ್ಲರೂ ಬಂದ್ಕೇಸಿ ನಾವು ಮನವಿ ಕೊಟ್ಟಿಸಿ ಅದು ಕಾರ್ಯವಾಹಿ ಮಾಡ್ತೀನಿ ಅಂತ ಹೇಳ್ಯಾರ. ಪ್ರತಿಯೊಂದು ಜಿಲ್ಲೆದಿಂದ ನಾವು ಆಗ್ರಹ ಮಾಡಿದ್ದೀವಿ. ನಮ್ಮ ಎಲ್ಲೆಲ್ಲಿ ತಾಲೂಕು ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ, ತಹಸೀಲ್ದಾರ್ ಹಿಡ್ಕೊಂಡು ಈ ವಿಷಯ ಒಳಗೆ ಮನವಿ ಕೊಟ್ಟರೆ ಅಪ್ಪಿಸಿ ಎಲ್ಲ ವಿಷಯ ಒಳಗೆ ಎಲ್ಲೆಲ್ಲಿ ಅನ್ಯಾಯ ನಡೀತಾ ಇದೆ ಎಲ್ಲ ವಿಷಯ ಒಳಗೆ ಮನವಿ ಕೊಟ್ಟರೆ ಅಂದಿದ್ದು. ಈಗ ADC ಅವ್ರು ಬಂದಿದ್ದು ಮನವಿ ಸ್ವೀಕಾರ ಮಾಡಿ ಏನು ಹೇಳ್ಯಾರ? ನಮ್ಗೆ ಅವರು ಅಧಿವೇಶನ ಒಳಗೆ ಕಳಿಸ್ತೀವಿ, ಇದೆಲ್ಲ ಪಾಸ್ ಮಾಡಿಸ್ತೀವಿ ಅಂತಾರೆ. ನಾವು ಹೆಂಗೋ ಬೆಳಗಾವಿ ಹೊಂಟಿದ್ವಿ 15 ತಾರೀಕು. ನಮ್ದು ಇಲ್ಲಿ ಇದೆಲ್ಲ ಮನವಿಗಳೆಲ್ಲ ಅರ್ಜಿ ಕೊಟ್ಟಿದ್ದು ನಮ್ಮ ಹತ್ರ ಐತಿ. ಆಲ್ರೆಡಿ ನನ್ನ ಹತ್ರ ಒಂದು 10,000 ಅರ್ಜಿಗಳು ಐತೆ ನನ್ನ ಹತ್ರ. ಕೆಲವೊಂದು ಕೆಲಸ ಆಗ್ಯಾವ, ಕೆಲವೊಂದು ಕೆಲಸ ಆಗಿಲ್ಲ. ಬಿಜಾಪುರದಿಂದ ಕೊಟ್ಟಿದ್ದೈತಿ, ಕೊಪ್ಪಳದಿಂದ ಕೊಟ್ಟಿದ್ದೈತಿ, ಬೆಂಗಳೂರಿಂದ ಕೊಟ್ಟಿದ್ದೈತಿ, ಜಿಲ್ಲಾ ಎಲ್ಲೆಲ್ಲಿ ಎಲ್ಲ ಜಿಲ್ಲಾ 30 ಜಿಲ್ಲೆ ಒಳಗೆ ಹೋಗಿ ಕೊಟ್ಟಿದ್ದೈತಿ. ಡಿಲ್ಲಿಗೆ ಹೋಗಿ ಕೊಟ್ಟಿದ್ದೈತಿ, ಮನೆ ಸಾಂಗ್ಲಿಗೆ ಹೋಗಿ ಬಂದಿದ್ದು ಎಲ್ಲ ಐತೆ ನನ್ನ ಹತ್ರ. ಅವೆಲ್ಲ ಹೋಗಿ ನಾಳೆಗೆ CMಗೆ ಒಪ್ಪಿಸ್ತೀನಿ. ಅದು ಏನು ಕೆಲಸ ಮಾಡಿದ್ವಿ ಅಪ್ಪಿಸಿ. ಅದಕ್ಕೆ ಕೆಲವೊಂದು ಆಗಿದ್ದ ಕೆಲಸ ಆಗಿದ್ದು ಹೇಳಬೇಕು, ಯಾವತ್ತು ಆಗಲಿಲ್ಲ ಕೆಲಸ ಆಗಲಿಲ್ಲ. ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ ಮೋತಿರಾಮ್ ಪಕ್ಕದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಅಧ್ಯಕ್ಷರಾದ ರಜಾಕ್ ಸಾಬ್ ಮಕಂದರ್ ನಾನು. ಇಂಡಿ ಹಲವಾರು ಬೇಡಿಕೆಗಳು, ಮೂಲ ಸೌಲಭ್ಯಗಳು ನಮ್ಮಲ್ಲಿ ತೊಗರಿ ಸರ್ವೆ ಮಾಡ್ಲಿಕ್ಕೆ ತೊಗರಿ ಬೀಜದವರು ಎಲ್ಲ ಕಂಪ್ನಿಯವರು ಡುಪ್ಲಿಕೇಟ್ ಬೀಜ ಕೊಟ್ಟು ರೈತರಿಗೆ ಭಾಳ ಅನ್ಯಾಯ ಮಾಡಿದ್ದಾರೆ. ಆ ತೊಗರಿ ಅನ್ಯಾಯ ಮಾಡಿದ್ದಕ್ಕೆ ಕೃಷಿ ಇಲಾಖೆಗೆ ಒಂದು ಆದೇಶ ಮಾಡಿದ್ರೆ ಕೃಷಿ ಇಲಾಖೆದವರು ಸರಿಯಾಗಿ ಸರ್ವೆ ಮಾಡಲಿಲ್ಲ. ಮಾಡ್ಲಾರ್ಬಿಟ್ಟಿಗೆ ತಪ್ಪು ಮಾಹಿತಿ ಕೊಟ್ಟಾರ. ಅವರಿಗೆ ಬರೋಬ್ಬರಿ ಇದು ಆಗಬೇಕು, ನಮ್ಮ ರೈತರಿಗೆ ನ್ಯಾಯ ಸಿಗಬೇಕು. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಗುಲ್ಬರ್ಗಾದಾಗ 11 ವರ್ಷ ಹುಡುಗಿಗೆ ಒಬ್ಬ ದುಷ್ಟ ಹಾಜಿ ಮಾಸ್ತರ್ ಅಂತೇಳಿ ಅವನು ಆ ಹುಡುಗಿಗೆ ರೇಪ್ ಮಾಡಿದ್ದು ನಮ್ಮ ಮುಸ್ಲಿಂ ಧರ್ಮದೊಳಗೆ. ನಾನು ಒಬ್ಬ ಮುಸ್ಲಿಮ್ ಆಗಿ ನಾನು ಮಾತಾಡ್ಲಿಕತ್ತೀನಿ. ಮುಸ್ಲಿಮ್ದೊಳಗೆ ನಮ್ಮ ದೊಡ್ಡ ಗುಣ ಕಬೀರ ಆದದು. ಆ ಕಬೀರ ಗುಣ ಇಲ್ಲಿ ನಾವು ಸಾರ್ವಜನಿಕರು ಅವನಿಗೆ ಕ್ಷಮ ಮಾಡಿದ್ರೆ ಮ್ಯಾಗಿನವ ಅವನಿಗೆ ಎಂದೂ ಕ್ಷಮ ಮಾಡಂಗಿಲ್ಲ. ಅವ ಗುಣ ಕಬೀರದಾಗ ಬಿದ್ದ, ಅವನಿಗೆ ಸಜಾ ಏನು ಸಿಗ್ಬೇಕು ಸಿಗ್ತದ. ಆದ್ರೆ ಜನರ ಮನಸ್ಸಿಗೆ, ಅವ್ರ ಮನಸ್ಸಿಗೆ, ತಾಯಿ ತಂದೆ ಮನಸ್ಸಿಗೆ ನಮಗೆ ದುಃಖ ಇದು ಆಗಬೇಕಾದ್ರೆ ಇಲ್ಲಿದ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು. ನಮ್ಮ ಮುಂದೆ ಗಲ್ಲು ಶಿಕ್ಷೆ ಆದರೆ ನಮಗೆ ಒಂದು ಮನಸ್ಸಿಗೆ ತೃಪ್ತಿ ಆಗ್ತದ, ಅವ್ರಿಗೂ ಒಂದು ನ್ಯಾಯ ಸಿಕ್ಕಂಗೆ ಆಗ್ತದೆ. ಅವನಿಗೆ ಮೊದಲು ಶಿಕ್ಷೆ ಆಗಬೇಕು. ಅದಕ್ಕೆ ಎಲ್ಲ ನಮ್ಮ ಮೂಲ ಸೌಲಭ್ಯಗಳು ತನಕ ನಾವು ಹಲವಾರು ಸಮಸ್ಯೆಗಳ ಮನವಿ ಜಿಲ್ಲಾಧಿಕಾರಿಗೆ ಒಪ್ಪಿಸಿದೆವು. ಅದು ಎಲ್ಲ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅಧಿವೇಶನದಲ್ಲಿ ಪಾಸ್ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಕೆಲಸ ಆಗಬೇಕು. ನಾನು ಇಂಡಿ ತಾಲೂಕದ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಅಧ್ಯಕ್ಷ ರಜಾಕ್ ಸಾಬ್ ಬಾಷಾ ಸಾಬ್ ಮಕನ್. ಒಂದು ಸಣ್ಣ ಮಗಳಿಗೆ ಭಾಳ ಕೆಟ್ಟ ಅನ್ಯಾಯ ಆಗೈತಿ. ಅದು ಹಿಂಗೆ ಮನೆ ಹಿಂಗೆ ಅನ್ಯಾಯ ಆಗಬಾರ್ದು. ಭಾಳ ಇದು ಚಲೋ ಇಲ್ಲ. ಯಾವಾಗೂ ನಮ್ಮ ಮಕ್ಕಳ ತಿಳ್ಕೊಬೇಕು. ಯಾರದೇ ಮಕ್ಕಳು ಇದ್ರೆ ಭೀ ನಮ್ಮದೇ ಅದು ತಿಳ್ಕೊಬೇಕು. ಅವ್ರು ಭಾಳ ಕೆಟ್ಟ ಅನ್ಯಾಯ ಮಾಡ್ಯಾರ. ಅದು ಅನ್ಯಾಯ ಸಂಬಂಧ ನಮಗೆ ನ್ಯಾಯ ಸಿಗಬೇಕು. ಎಲ್ಲರಿಗೆ ಮನೆ ಮಕ್ಕಳಿಗೆ ಎಲ್ಲರಿಗೆ ಚಲೋ ಆಗ್ಬೇಕಂತ ನಮ್ದು ಒಂದೇ ಇದೈತಿ. ನಮ್ಮ ಹೆಸರು ಶಾರದಾರಿ ಬಿಜಾಪುರ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎದ್ದಕ್ಕಾಗಿ ಹೋರಾಟ, ಎದ್ದಕ್ಕಾಗಿ ಹೋರಾಟ. ಒಂದು ಬಾಲ್ಕಿ ಮೇಲೆ ಅನ್ಯಾಯ ಮಾಡು ಶಿಕ್ಷಕರಿಗೆ, ಒಂದು ಬಾಲ್ಕಿ ಮೇಲೆ ಅನ್ಯಾಯ ಮಾಡು ಶಿಕ್ಷಕರಿಗೆ DCR ಮನೆ देखिए